1000 ರೂಪೀಸ್ ಲಾಸ್ ಆದ್ರೆ ಅಡ್ಜಸ್ಟ್ ಮಾಡ್ಕೋಬಹುದು, ಆದ್ರೆ 10,000 ರೂಪಾಯಿ ಲಾಸ್ ಆದ್ರೆ ಹಿಂಗೆ. ಇಲ್ಲಿದೆ ಸೀಕ್ರೆಟ್, ದ ಸೀಕ್ರೆಟ್ ಆಫ್ ರಿಸ್ಕ್ ರಿವಾರ್ಡ್. ಇಬ್ರು ಫ್ರೆಂಡ್ಸ್ ಸ್ಟೋರಿ ಹೇಳ್ತೀನಿ ಕೇಳಿ. ಸುರೇಶ್ ಮತ್ತೆ ರಮೇಶ್ ಇಬ್ರು ಫ್ರೆಂಡ್ಸ್ ಇದ್ರು. ಸುರೇಶ್ ಏನ್ ಮಾಡಿದ್ರು ಅಂದ್ರೆ 10,000 ರೂಪಾಯಿ ಪ್ರಾಫಿಟ್ ಬೇಕು ಅಂತ ಟ್ರೇಡ್ ಎಂಟ್ರಿ ಮಾಡ್ದ. ಆದ್ರೆ ಸ್ಟಾಪ್ ಲಾಸ್ ಕೂಡ 10,000 ರೂಪಾಯಿ ಆಗಿತ್ತು. ಒನ್ ಬ್ಯಾಡ್ ಟ್ರೇಡ್ ಅವನ 10,000 ರೂಪಾಯಿ ಕೂಡ ಲಾಸ್ ಆಗಿದೆ. ಸೆಕೆಂಡ್ ಬ್ಯಾಡ್ ಟ್ರೇಡ್ ಅವನ ಅಕೌಂಟ್ ಬ್ಲೋ. ಇದು ಸುರೇಶನ್ ಕತೆ ಆಗಿದ್ರೆ ರಮೇಶ್ ಬೇರೆ ಲೆವೆಲ್. ಅವನು ಎವ್ರಿ ಟ್ರೇಡ್ ನಲ್ಲಿ 1000 ರೂಪೀಸ್ ರಿಸ್ಕ್ ಮಾಡ್ತಿದ್ದ, ಆದ್ರೆ ಟಾರ್ಗೆಟ್ 3,000 ರೂಪಾಯಿ ಬರೋ ತನಕ ಅವನು ಎಕ್ಸಿಟ್ ಆಗ್ತಿರ್ಲಿಲ್ಲ. 10 ಟ್ರೇಡ್ ಅಲ್ಲಿ ಅವನಿಗೆ 6 ಲಾಸ್ ಆಯ್ತು. ಬಟ್ ಆದ್ರೂ ತುಂಬಾ ಪೇಶನ್ಸ್ ಕಾಮ್ ಇಂದ ನೋಡ್ತಾ ಇದ್ದ. ಯಾಕಂತಂದ್ರೆ ಸ್ಮಾಲ್ ಲಾಸ್. ರಿಮೈನಿಂಗ್ 4 ಟ್ರೇಡ್ ಅಲ್ಲಿ ಇನ್ನೂ 4 ಟ್ರೇಡ್ ಅವನಿಗೆ ಪ್ರಾಫಿಟ್ ಆಗಿತ್ತು. 1 ಟ್ರೇಡ್ ಇಂದ 3,000 ರೂಪಾಯಿ ಅಂತಂದ್ರೆ 4 ಟ್ರೇಡ್ ಇಂದ 12,000 ರೂಪಾಯಿ ಪ್ರಾಫಿಟ್ ಮಾಡ್ದ. ಬೈ ಎಂಡ್ ಆಫ್ ದ ಮಂತ್ 6,000 ರೂಪಾಯಿ ಲಾಸ್, 12,000 ರೂಪಾಯಿ ಪ್ರಾಫಿಟ್. ನೆಟ್ ಪ್ರಾಫಿಟ್ ಇನ್ನೂ 6,000 ರೂಪಾಯಿ. ಯಾಕಂತಂದ್ರೆ ಸ್ಮಾಲ್ ಲಾಸಸ್ ಬಿಗ್ ಪ್ರಾಫಿಟ್ ತಗೊಂಡ. ಸುರೇಶ್ ಅನ್ನೋನು ಕಂಪ್ಲೀಟ್ಲಿ ಎಮೋಷನಲಿ ಬ್ರೋಕರ್, ಆದ್ರೆ ರಮೇಶ್ ಕನ್ಸಿಸ್ಟೆನ್ಸಿ ಪ್ರಾಫಿಟಬಲ್ ಆದ. ಟ್ರೇಡಿಂಗ್ ನಲ್ಲಿ ವಿನ್ ರೇಟ್ ಇಂಪಾರ್ಟೆಂಟ್ ಅಲ್ಲ, ರಿಸ್ಕ್ ರಿವಾರ್ಡ್ ಇಸ್ ವೆರಿ ಇಂಪಾರ್ಟೆಂಟ್. ದಟ್ಸ್ ಹೌ ರಿಯಲ್ ಟ್ರೇಡರ್ ಸರ್ವೈವ್. ನೀವು ಸುರೇಶ್ ಟೈಪ್ ಟ್ರೇಡರಾ ಅಥವಾ ರಮೇಶ್ ಟೈಪ್ ಟ್ರೇಡರಾ? ಕಮೆಂಟ್ ಬಿಲೋ ಸುರೇಶ್ ಆರ್ ರಮೇಶ್. ಇದೇ ತರ ನಾಲೆಜಬಲ್ ಕಂಟೆಂಟ್ ಗಾಗಿ ಫಾಲೋ ಮಾಡೋದನ್ನ ಮರಿಬೇಡಿ.